ಒಮ್ಮೆ ನೀಲಿ ಚಂದ್ರನಲ್ಲಿ ಎಂಬ ಅಭಿವ್ಯಕ್ತಿ ಅಪರೂಪದ ಅಥವಾ ಅಸಾಮಾನ್ಯ ಘಟನೆಯನ್ನು ಸೂಚಿಸುತ್ತದೆ. ನೀಲಿ ಚಂದ್ರಗಳು ಆಶ್ಚರ್ಯಕರವಾಗಿ ಅಪರೂಪದ ಖಗೋಳ ವಿದ್ಯಮಾನವಲ್ಲ. ಆದಾಗ್ಯೂ ಒಂದೇ ನಿದರ್ಶನದಲ್ಲಿ ನೀಲಿ ಚಂದ್ರ ಮತ್ತು ಸೂಪರ್ಮೂನ್ನ ವೀಕ್ಷಣೆಯು ಅಸಾಮಾನ್ಯವಾಗಿದೆ ಮತ್ತು ಮುಂದಿನ ಜನವರಿ 2037 ರಲ್ಲಿ ನೋಡಲಾಗುವುದು. ಸತತ 2ನೇ ವರ್ಷ, ರಕ್ಷಾ ಬಂಧನ ಅಥವಾ ರಾಖಿ ಹುಣ್ಣಿಮೆಯ ದಿನದಂದು, ಅಂದರೆ ಶ್ರಾವಣ ಮಾಸದ ಪೂರ್ಣಿಮೆಯಂದು, ಸೋಮವಾರ ಆಗಸ್ಟ್ 19, ಸೂಪರ್ ಬ್ಲೂ ಮೂನ್ ದರ್ಶನದಿಂದ ಗುರುತಿಸಲಾಗಿದೆ. ಇದು ಅಸಾಮಾನ್ಯ ಖಗೋಳ ಸಾಧನೆಯಾಗಿದೆ. ಹುಣ್ಣಿಮೆಯು ನೀಲಿ ಚಂದ್ರ ಮತ್ತು ಸೂಪರ್ ಮೂನ್ ಆಗಿದ್ದು, ಖಗೋಳ ಘಟನೆಗಳ ಅಪರೂಪದ ಟ್ರಿಫೆಕ್ಟಾ ಸೂಪರ್ ಬ್ಲೂ ಮೂನ್ ಗೆ ಸಂಭವಿಸಿದೆ. ನಾಸಾ ಪ್ರಕಾರ ಅನೇಕ ಸಾಂಪ್ರದಾಯಿಕ ಚಂದ್ರ ಆಧಾರಿತ ಕ್ಯಾಲೆಂಡರ್ಗಳಲ್ಲಿ ಹುಣ್ಣಿಮೆಗಳು ಪ್ರತಿ ತಿಂಗಳ ಮಧ್ಯದಲ್ಲಿ ಅಥವಾ ಹತ್ತಿರ ಬರುತ್ತವೆ. ಈ ಹುಣ್ಣಿಮೆಯು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಸಫರ್ ಮತ್ತು ಹೀಬ್ರೂ ತಿಂಗಳ ಕ್ಯಾಲೆಂಡರ್ನಲ್ಲಿ ಚೀನೀ ವರ್ಷದ ಡ್ರ್ಯಾಗನ್ನ 7ನೇ ಮಧ್ಯದಲ್ಲಿದೆ. ವ್ಯಾಲೆಂಟೈನ್ಸ್ ಡೇಗೆ ಹೋಲುರೂಪದ ಆಧುನಿಕ ಇಸ್ರೇಲ್ನಲ್ಲಿ ರಜಾದಿನವಾಗಿದೆ. ಸೂಪರ್ ಮೂನ್ ಎಂದರೇನು? ಭೂಮಿಯ ಸುತ್ತ ಚಂದ್ರನ ಕಕ್ಷೆಯು ವೃತ್ತಾಕಾರವಾಗಿಲ್ಲ, ಇದು ದೀರ್ಘವೃತ್ತವಾಗಿದೆ, ಅಂದರೆ ಉದ್ದವಾದ ಅಥವಾ ವಿಸ್ತರಿಸಿದ ವೃತ್ತವಾಗಿದೆ. ಚಂದ್ರನು ಭೂಮಿಯನ್ನು ಸುತ್ತಲು 27.3 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಆದಾಗ್ಯೂ ಇದು ಅಮಾವಾಸ್ಯೆಗಳ ನಡುವೆ 29.5 ದಿನಗಳನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ಚಂದ್ರನು ಭೂಮಿಯನ್ನು ಸುತ್ತುತ್ತಿರುವಾಗ ಭೂಮಿ ಮತ್ತು ಚಂದ್ರ ಎರಡೂ ಸೂರ್ಯನ ಸುತ್ತ ಚಲಿಸುತ್ತಿವೆ, ಮತ್ತು ಪ್ರತಿ ಕ್ರಾಂತಿಯ ಆರಂಭದಲ್ಲಿ ಸೂರ್ಯನು ಚಂದ್ರನನ್ನು ಬೆಳಗಿಸಲು ಹೆಚ್ಚುವರಿ ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ಭೂಮಿಯ ಸುತ್ತಲೂ ಅಮಾವಾಸ್ಯೆಯು ಹುಣ್ಣಿಮೆಯ ವಿರುದ್ಧವಾಗಿದೆ. ಇದು ಚಂದ್ರನ ಅದೃಶ್ಯ ಕತ್ತಲೆಯ ಭಾಗವಾಗಿದೆ, ಅದರ ಭಾಗವು ಭೂಮಿಯಿಂದ ದೂರದಲ್ಲಿದೆ. ಚಂದ್ರನ ದೀರ್ಘವೃತ್ತದ ಕಕ್ಷೆಯಲ್ಲಿ ಭೂಮಿಗೆ ಹತ್ತಿರವಿರುವ ಬಿಂದುವನ್ನು ಪೆರಿಜಿ ಎಂದು ಕರೆಯಲಾಗುತ್ತದೆ ಮತ್ತು ದೂರದಲ್ಲಿರುವ ಬಿಂದುವನ್ನು ಅಪೋಜಿ ಎಂದು ಕರೆಯಲಾಗುತ್ತದೆ. ಚಂದ್ರನು ಹಾದು ಹೋಗುತ್ತಿರುವಾಗ ಅಥವಾ ಅದರ ಪೆರಿಜಿಗೆ ಸಮೀಪದಲ್ಲಿದ್ದಾಗ ಅದು ಪೂರ್ಣ ಸೂಪರ್ ಮೂನ್ ಆಗಲಿದೆ. ಇದು ಅಮಾವಾಸ್ಯೆಯಲ್ಲೂ ಕಾಣಿಸುವುದಿಲ್ಲ, ಅದು ಗೋಚರಿಸುವುದಿಲ್ಲ. ಚಂದ್ರನು ಸೂರ್ಯನಿಗೆ ನೇರವಾಗಿ ವಿರುದ್ಧವಾಗಿದ್ದಾಗ ಭೂಮಿಯಿಂದ ನೋಡಿದಂತೆ ಹುಣ್ಣಿಮೆ ಸಂಭವಿಸುತ್ತದೆ ಮತ್ತು ಆದ್ದರಿಂದ ಅದರ ಸಂಪೂರ್ಣ ಹಗಲು ಬೆಳಗುತ್ತದೆ. ಹುಣ್ಣಿಮೆಯು ಸೂರ್ಯಾಸ್ತದ ಸುತ್ತಲೂ ಉದಯಿಸುವ ಮತ್ತು ಸೂರ್ಯೋದಯದ ಸುತ್ತಲೂ ಅಸ್ತಮಿಸುವ ಆಕಾಶದಲ್ಲಿ ಅದ್ಭುತವಾದ ವೃತ್ತದಂತೆ ಗೋಚರಿಸುತ್ತದೆ. ಪೂರ್ಣಿಮೆಯೆಂದು ಮಾತ್ರವಲ್ಲ,